ಸ್ನೇಹಿತರೆ, ನಮಸ್ಕಾರ. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಭಾವನ ರಾಮಣ್ಣ ಈಗ ಭಾರೀ ಸುದ್ದಿಯಲ್ಲಿರುವಂಥ ನಟಿ. ಕಾರಣ ಇಷ್ಟೇ, ಮದುವೆ ಆಗದೆ 2 ಮಕ್ಕಳ ತಾಯಿ ಆಗ್ತಿದ್ದಾರೆ ಭಾವನ ರಾಮಣ್ಣ ಅನ್ನುವಂತಹ ಸುದ್ದಿಯನ್ನು ಕಳೆದ 3-4 ದಿನಗಳಿಂದ ನೀವು ನೋಡಿರ್ತೀರ. ಈ ಸುದ್ದಿಯನ್ನು ನಿಮ್ಮ ಮುಂದೆ ನಾನು ಇಡಲಿಲ್ಲ. ಯಾಕೆ ಅಂತ ಹೇಳಿದ್ರೆ, ಇದರ ಆಳ ಅಗಲ ತುಂಬ ದೊಡ್ಡದಿದೆ. ಪ್ರಾಕ್ಟಿಕಲ್ ಆಗಿ ಈ ವಿಚಾರ ಇದೆಯಲ್ಲ, ಅಷ್ಟು ಈಸಿಯಾಗಿ ನಾವು ಸ್ವೀಕರಿಸುವಂತಹ ವಿಚಾರ ಅಲ್ಲ. ನಮ್ಮ ಸಮಾಜದ ವ್ಯವಸ್ಥೆ ಇರುವಂಥ ರೀತಿಯೇ ಬೇರೆ, ಮತ್ತು ಇಲ್ಲಿ ಭಾವನ ರಾಮಣ್ಣ ಅದರ ತದ್ವಿರುದ್ಧವಾಗಿ ಈಜಾಡ್ತಿದ್ದಾರೆ ಅನ್ನೋದನ್ನು ಇಲ್ಲಿ ಒಪ್ಪಿಕೊಳ್ಳಲೇಬೇಕು. ಭಾವನ ಇವತ್ತಿಗೆ ಇದನ್ನು ತುಂಬ ಚಾಲೆಂಜಸ್ ಆಗಿ ಮತ್ತು ದೊಡ್ಡ ಪ್ರಚಾರದ ಒಂದು ಅಸ್ತ್ರವಾಗಿ ಆಕೆ ಬಳಕೆ ಮಾಡಿಕೊಂಡಿದ್ರೂ ಕೂಡ, ಮುಂದೆ ಇದು ಎಂತಹ ಸವಾಲುಗಳಿಗೆ ಸಾಕ್ಷಿ ಆಗ್ತದೆ ಅನ್ನುವಂತಹ ಒಂದು ವಿಚಿತ್ರ ಸಂಗತಿಗಳನ್ನು ನಾನು ನಿಮ್ಮ ಮುಂದೆ ಇಡಬೇಕು. ನಮ್ಮ ಸಮಾಜ ಯಾವ ರೀತಿ ಆಲೋಚನೆ ಮಾಡುತ್ತೆ ಅನ್ನೋದ್ರ ಜೊತೆಗೆ ಯಾವ ರೀತಿಯಾದಂಥ ಸವಾಲುಗಳು ಕೂಡ ಭಾವನ ರಾಮಣ್ಣ ಅವರಿಗೆ ಮುಂದಿನ ದಿನಗಳಲ್ಲಿ ಬರಬಹುದು ಅನ್ನುವಂತಹ ವಿಚಾರಗಳ ಬಗ್ಗೆನೂ ಕೂಡ ಚರ್ಚೆ ಮಾಡಲೇಬೇಕಾದಂತಹ ಅನಿವಾರ್ಯ ಮತ್ತು ವಾಸ್ತವ ಪರಿಸ್ಥಿತಿ ಇದು. ಸಮಾಜದಲ್ಲಿ ಬದುಕಬೇಕು ಅಂತ ಹೇಳಿದ್ರೆ ಸುತ್ತಮುತ್ತ ಇರುವ ಜನರನ್ನು ಪ್ರೀತಿ ಮತ್ತು ಗೌರವದಿಂದ ಕಾಣಬೇಕು, ಕರುಣೆ ಮತ್ತು ಕಾಳಜಿಯನ್ನು ಕೂಡ ಹೊಂದಬೇಕು. ಅದರ ಜೊತೆಗೆ ಕೆಲವೊಂದಷ್ಟು ಸಮಾಜದಲ್ಲಿ ಇರುವಂತಹ ಕಟ್ಟುಪಾಡುಗಳು, ಹಾಗೆಯೇ ಭಾವನಾತ್ಮಕ ಸಂಬಂಧಗಳು, ಹಾಗೆಯೇ ಕೆಲವೊಂದಷ್ಟು ಈ ಬೇರೆ ರೀತಿಯಾದಂಥ ಸಂಬಂಧಗಳಿಗೂ ಕೂಡ ಬೆಲೆಯನ್ನು ಕೊಡಬೇಕಾಗ್ತದೆ. ತಂದೆ ತಾಯಿ ಎನ್ನುವಂಥದ್ದು ಅತ್ಯಂತ ಪವಿತ್ರವಾದಂಥದ್ದು. ಅದರ ಜೊತೆಗೆ ತಂದೆ ತಾಯಿ ಜೀವನವನ್ನು ರೂಪಿಸುವಂತಹ ರೀತಿಯಲ್ಲಿ ಮತ್ತು ಜೀವನವನ್ನು ಬದಲಾಯಿಸುವಂಥ ರೀತಿಯಲ್ಲೂ ಕೂಡ ದೊಡ್ಡ ಕೆಲಸವನ್ನು ಮಾಡುತ್ತೆ. ಈಗ ಭಾವನ ರಾಮಣ್ಣ ಅವರ ವಿಚಾರದಲ್ಲೂ ಕೂಡ ಇದೇ ಆಗ್ತಿದೆ. ಅವರು ಇರುವಂತಹ ಮಕ್ಕಳ ವಿಚಾರದಲ್ಲೂ ಕೂಡ ಇದೇ ಸವಾಲು ಎದುರಾಗೋದು ಖಂಡಿತ. ಫಾರ್ ಎಕ್ಸಾಂಪಲ್, ಭಾವನ ರಾಮಣ್ಣ ಅವರ ಮಕ್ಕಳಿಗೆ ನಿಮ್ಮ ತಂದೆ ಯಾರು ಅಂತೇಳಿ ಯಾರಾದರೂ ಕೇಳಿದ್ರೆ, ಅಥವಾ ನಿಮ್ಮ ತಂದೆಯ ಹೆಸರೇನು ಅಂತ ಹೇಳಿ ಯಾರಾದರೂ ಕೇಳಿದರೆ ಏನು ಅಂತ ಹೇಳಿ ಉತ್ತರವನ್ನು ಕೊಡ್ತಾರೆ ಅನ್ನುವಂಥ ಪ್ರಶ್ನೆಗೆ ಭಾವನ ರಾಮಣ್ಣ ಅಲ್ಲ, ಯಾರೂ ಕೂಡ ಉತ್ತರವನ್ನು ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ಹೌದು, ಇದು ವಾಸ್ತವ ಪರಿಸ್ಥಿತಿ ಸ್ನೇಹಿತರೆ. ಇದರ ಜೊತೆಗೆ ಭಾವನ ರಾಮಣ್ಣ ಮುಂದಿನ ದಿನಗಳಲ್ಲಿ ಯಾರಾದರೂ ಪ್ರಪೋಸ್ ಮಾಡಿದರೆ, ಅಥವಾ ಹೀಗಿದ್ರೂ ಕೂಡ ನಾನು ಒಪ್ಪಿಕೊಳ್ತೇನೆ ಅಂತೇಳ್ಬಿಟ್ಟು ಮದುವೆಯನ್ನು ಆಗ್ತೀನಿ ಅಂತೇಳಿ ಮುಂದೆ ಬಂದರೆ ಒಪ್ತಾರಾ ಅನ್ನುವಂಥ ಪ್ರಶ್ನೆಯೂ ಕೂಡ ಇಡುತ್ತೆ. ಅದಕ್ಕೂ ಕೂಡ ಉತ್ತರವನ್ನು ಕೊಟ್ಟಿದ್ದಾರೆ. ಹಾಗಾದರೆ ಏನಿವರ ಉತ್ತರ, ಏನಿವು ಮುಂದಿನ ಬರುವಂತಹ ಸವಾಲುಗಳು ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನೋಡಿ, ಈ 5G ಯುಗದಲ್ಲಿ ಪ್ರೀತಿ, ನಂಬಿಕೆ, ಕರುಣೆ, ವಿಶ್ವಾಸಕ್ಕೆ ಬೆಲೆ ಇಲ್ಲ. ಮಾನವೀಯತೆಯನ್ನು ಮರೆತು ಅನೇಕರು ಸ್ವಾರ್ಥ ಜೀವನವನ್ನು ನಡೆಸ್ತಾ ಇದ್ದಾರೆ. ಇನ್ನು ಸೋಷಿಯಲ್ ಮೀಡಿಯಾಗೆ ಇಂದು ಅನೇಕರು ಶರಣಾಗಿದ್ದಾರೆ. ಅದಕ್ಕೆ ತಲೆನೂ ಇಲ್ಲ, ಬುಡನೂ ಇಲ್ಲ. ಇಲ್ಲಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಮುಂತಾದ ಸಾಮಾಜಿಕ ಜಾಲತಾಣಗಳಲ್ಲಿ ಬಹುತೇಕರು ಕಳೆದು ಹೋಗ್ಬಿಟ್ಟಿದ್ದಾರೆ. ಇದೇ ಹೊತ್ತಿನಲ್ಲಿ ಇಲ್ಲಿ ವಿಕೃತಿಗಳು ಹೆಚ್ಚಾಗಿ ಕುಳಿತವೆ. ಇಂಥವುಗಳಿಂದ ಮಾನಸಿಕ ನೆಮ್ಮದಿಯನ್ನು ಕಳೆದುಕೊಂಡು ಹೆಣ್ಣು ಮಕ್ಕಳು ತುಂಬ ಹಿಂಸೆಯನ್ನು ಅನುಭವಿಸ್ತಾ ಇದ್ದಾರೆ. ಸಾಮಾನ್ಯ ಮಹಿಳೆಯರು ಸೇರಿದಂತೆ ಸಾರ್ವಜನಿಕ ಜೀವನದಲ್ಲಿ ಮುಂಚೂಣಿಯಲ್ಲಿರುವಂಥ ಅನೇಕ ಮಹಿಳೆಯರು ಕೂಡ ಟ್ರೋಲಿಂಗಿಗೆ ಒಳಗಾಗ್ತಾನೆ ಇದ್ದಾರೆ. ಸದ್ಯ ಭಾವನ ರಾಮಣ್ಣ ಕೂಡ ಈ ವಿಚಾರದಲ್ಲಿ ಈಗ ಹೊರಗಡೆ ಇಲ್ಲ ಅನ್ನೋದು ಕೂಡ ಸತ್ಯ. ಅವರು ಕೂಡ ಇದೇ ರೀತಿ ಟ್ರೋಲ್ಗೆ ಮತ್ತು ಮೂದಲಿಕೆಯ ಮಾತುಗಳಿಗೆ ಒಳಗಾಗುವಂತೆ ಆಗಿದೆ. ಕಾರಣ ಆಕೆಯೇ ಮಾಡಿಕೊಂಡಂತಹ ಒಂದು ನಿರ್ಧಾರ. ಹೌದು, ಮದುವೆ ಆಗದೆ 40 ವರ್ಷಕ್ಕೆ 2 ಮಕ್ಕಳ ತಾಯಿಯಾಗೋದಕ್ಕೆ ಹೊರಟಿರುವಂಥ ಭಾವನ ರಾಮಣ್ಣ ಬಗ್ಗೆ ಸಾಕಷ್ಟು ಜನ ಸಾಕಷ್ಟು ರೀತಿಯಲ್ಲಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಿದ್ದಾರೆ. ಬಹುತೇಕರು ಪಾಸಿಟಿವ್ ಆಗಿ ಈ ಸಂಗತಿಯ ಬಗ್ಗೆ ಮಾತನಾಡಿದರೆ, ಇನ್ನೂ ಬಹುತೇಕರು ಇಲ್ಲವೇ ಇಲ್ಲ ಅನ್ನೋ ರೀತಿಯಲ್ಲಿ ಇದು ಸಮಾಜ ಬಾಹಿರ ಕೆಲಸ, ಸಮಾಜದಲ್ಲಿ ಇಂಥ ಕೆಲಸಗಳು ನಡಿಬಾರ್ದು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಮಾತನಾಡ್ತಾ ಇದ್ದಾರೆ. ಹೌದು, ಇಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆಯನ್ನು ಮಾಡಲೇಬೇಕು. ಇಂದಿನ ಕಾಲದಲ್ಲಿ ತಂದೆ ತಾಯಿ ಇದ್ರೂ ಕೂಡ ಮಕ್ಕಳನ್ನು ಸಾಕಿ ಸಲಹುವುದು ಕಷ್ಟದ ಕೆಲಸ. ಅದರಲ್ಲಿಯೂ ಕೂಡ ತಾಯಿಯೊಬ್ಬಳೇ ಮಕ್ಕಳನ್ನು ಸಾಕಿ ಉನ್ನತ ಸ್ಥಾನಕ್ಕೆ ಕರೆದೊಯ್ಯೋದು ಸುಲಭದ ಕೆಲಸ ಅಲ್ವೇ ಅಲ್ಲ. ಈ ಅಸಾಧ್ಯ ಕೆಲಸವನ್ನು ಸಾಧ್ಯ ಅಂತ ಹೇಳಿ ಭಾವನೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ತಮ್ಮ ಖುಷಿ, ತಮ್ಮ ಸಂತೃಪ್ತಿಗೋಸ್ಕರ ಮದುವೆಯಾಗದೆ IVF ಅಂದರೆ ಇನ್ ವಿಟ್ರೋ ಫರ್ಟಿಲೈಸೇಷನ್ ಸಹಾಯದಿಂದ ಅನೇಕರು ತಾಯಿ ಆಗ್ತಾರೆ. ಅದೇ ರೀತಿ ಈ ವಿಚಾರದಲ್ಲೂ ಕೂಡ ಭಾವನೆ ಮುಂದೆ ಬಂದಿದ್ದಾರೆ. ಈ ವಿಚಾರ ಕೆಲವರಿಗೆ ಸಹಿಸೋಕೆ ಆಗ್ತಾ ಇಲ್ಲ. ಹೀಗಾಗಿ ಟ್ರೋಲ್, ಮೀಮ್ಸ್ ಹೆಸರಿನಲ್ಲಿ ಹಲವರು ಭಾವನ ಅವರ ಹಿಂದೆ ಬಿದ್ದಿದ್ದಾರೆ. ತೀರಾ ಅಸಹ್ಯ, ಅಶ್ಲೀಲ ಕಾಮೆಂಟ್ಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಇನ್ನೂ ಕೆಲವರು ಇದೆಲ್ಲ ಮಾಡೋ ಬದಲಿಗೆ ಮದುವೆನೇ ಆಗಬಹುದಾಗಿತ್ತಲ್ವ ಅಂತಲೂ ಕೂಡ ಕೇಳ್ತಾ ಇದ್ದಾರೆ. ಮುಂದೆ ನಿಮ್ಮ ಮಕ್ಕಳಿಗೆ ಅಪ್ಪ ಯಾರು ಅಂತ ಹೇಳಿ ಕೇಳಿದ್ರೆ ನೀವೇನು ಹೇಳ್ತೀರಾ ಅನ್ನುವಂಥ ಪ್ರಶ್ನೆಯೂ ಕೂಡ ಮಾಡ್ತಿದ್ದಾರೆ. ಈ ಕುರಿತು ಭಾವನ ಈಗ ಮಾತನಾಡಿದ್ದಾರೆ. ಇತ್ತೀಚೆಗೆ ಒಂದು ಸಂದರ್ಶನದಲ್ಲಿ ಮಾತನಾಡಿರುವಂಥ ಭಾವನಾ, ಮದುವೆ ಅಂದರೆ ಒಂದು ಜವಾಬ್ದಾರಿ, ಅದಕ್ಕೆ ಅದರದ್ದೇ ಆದಂತಹ ಚೌಕಟ್ಟಿದೆ. ಪ್ರಪಂಚ ಎಷ್ಟೇ ಆಧುನಿಕವಾಗಲಿ ಹೆಣ್ಣಿಲ್ಲದೆ ಸಂಸಾರ ನಡೆಯೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋದು ಇವತ್ತಿನ ಕಾಲಮಾನದಲ್ಲಿ ಸಂಗಾತಿ ಎನ್ನುವರು ಸಿಗೋದು ಸುಲಭ ಅಲ್ವೇ ಅಲ್ಲ. ಮದುವೆಯ ಚೌಕಟ್ಟಿನಲ್ಲಿ ಇರುವಂತಹ ಪರಿಸ್ಥಿತಿ ಮತ್ತು ಮನಸ್ಥಿತಿ ನನಗೇ ಇಲ್ಲ. ಯಾಕಂದರೆ ಅದರದೇ ಆದಂತಹ ಜವಾಬ್ದಾರಿ ಅದಕ್ಕಿರುತ್ತೆ, ನನಗೆ ನನ್ನದೇ ಆದಂಥ ಜವಾಬ್ದಾರಿಗಳಿದ್ದಾವೆ.
ಭಾವನಾ ನನ್ನ ಪುಟ್ಟ ಪ್ರಪಂಚ ಬಿಟ್ಟು ಬೇರೆಯವರ ಮನೆಯಲ್ಲಿ ಇರೋದಕ್ಕೆ ಕಷ್ಟಪಡ್ತಾಳೆ. ಹೀಗಾಗಿ ಮದುವೆ ಆಗೋದಕ್ಕಿಂತ ಈ ಮಾರ್ಗ ಉತ್ತಮ ಅಂತೇಳಿ ಅನ್ನಿಸ್ತು ಅಂತಾರೆ. ಇದರ ಜೊತೆಗೆ ಇನ್ನೂ ಕೂಡ ಸಾಕಷ್ಟು ವಿಚಾರಗಳನ್ನು ಹೇಳ್ಕೊಂಡಿದ್ದಾರೆ. ಇನ್ನು ಮಕ್ಕಳ ತಂದೆ ಯಾರು ಅಂತ ಹೇಳಿ ಕೇಳುವಂಥ ಪ್ರಶ್ನೆಗೆ ಹೇಗೆ ಎದುರಿಸ್ತೀರಾ ಅನ್ನುವಂಥ ಪ್ರಶ್ನೆಯನ್ನು ಭಾವನಾ ಎದುರುಗಡೆ ಇಟ್ಟರೆ ಭಾವನಾ ಹೇಳುವಂಥದ್ದು, ನನಗಿಂತ ಹೆಚ್ಚು ನನ್ನ ಮಕ್ಕಳು. ಈ ಪ್ರಶ್ನೆಯನ್ನು ಎದುರಿಸ್ತಾರೆ. ಮುಂದೆ ಮಕ್ಕಳ ಜೊತೆಗೆ ಮಾತನಾಡುವಾಗ ಇದೆಲ್ಲ ಬಂದೇ ಬರ್ತದೆ ಅನ್ನುವಂತಹ ಭಾವನ ನಾನು ಮಕ್ಕಳನ್ನು ಯಾವುದೋ ಒಂದು ಹಾಸ್ಟೆಲ್ಗೆ ಸೇರಿಸಿ ಅವರನ್ನು ಕತ್ತಲೆಯಲ್ಲಿ ಇಡೋದಕ್ಕೆ ಇಷ್ಟಪಡೋದಿಲ್ಲ ಅಂತಲೂ ಕೂಡ ಹೇಳ್ತಾರೆ. ಸಮಾಜ ಅಂದಮೇಲೆ ಅಪ್ಪಿಕೊಳ್ಳೋರು ಇದ್ದೇ ಇರ್ತಾರೆ, ಒಪ್ಪಿಕೊಳ್ಳೋರು ಕೂಡ ಇರ್ತಾರೆ. ಅಪ್ಪಿಕೊಳ್ಳದೇ ಇರೋರು ಇರ್ತಾರೆ, ಒಪ್ಪಿಕೊಳ್ಳದೇ ಇರೋರು ಕೂಡ ಇರ್ತಾರೆ. ಈ ಎರಡೂ ವರ್ಗ ನಮ್ಮ ಸಮಾಜದಲ್ಲಿದೆ ಅನ್ನೋದು ನನ್ನ ಮಕ್ಕಳಿಗೆ ಗೊತ್ತಾಗಬೇಕು. ಭಾವನಾ ಎಲ್ಲಿವರೆಗೆ ಅವರ ಸಂಸ್ಕಾರ ಸಂಸ್ಕೃತಿ ಇರುತ್ತೋ ಅಲ್ಲಿವರೆಗೂ ಕೂಡ ಇವೆಲ್ಲದೂ ಕೂಡ ಸಾಧ್ಯ ಅಂತೇಳಿ ಹೇಳ್ತಾರೆ. ಇದರ ಜೊತೆಗೆ ಕೆಲವೊಂದಷ್ಟು ವಿಚಾರಗಳ ಬಗ್ಗೆ ಏನು ಪ್ರಶ್ನೆ ಹೇಳುತ್ತಲ್ಲ, ಈಗ ಮಕ್ಕಳಿಗೆ ತಂದೆ ಯಾರು, ಈ ಪ್ರಶ್ನೆಯನ್ನು ಭಾವನಾ ಹೇಗೆ ಫೇಸ್ ಮಾಡ್ತಾರೆ ಅನ್ನೋದಕ್ಕೆ ಒಂದು ತಾರ್ಕಿಕವಾದಂಥ ಉತ್ತರವನ್ನು ಅವ್ರು ಕೊಡಲಿಲ್ಲ. ಒಂದು ರೀತಿಯಲ್ಲಿ ಅಡ್ಡಗೋಡೆ ಮೇಲೆ ದೀಪ ಇಡುವಂಥ ಪ್ರಯತ್ನವನ್ನೇ ಮಾಡಿದ್ರು ಅನ್ನೋದು ಸತ್ಯ. ಬಟ್ ಇದು ವಾಸ್ತವವಾಗಿ ಹೇಳುವಂಥ ಪ್ರಶ್ನೆ. ಈಗ ಅಡ್ಮಿಷನ್ ಟೈಮ್ನಲ್ಲಿ ಇರ್ಬೋದು ಅಥವಾ ಬೇರೆ ಯಾರೋ ಮಾತನಾಡುವಂಥ ಸಂದರ್ಭದಲ್ಲಿ ಇರ್ಬೋದು, ತಂದೆ ಹೆಸರೇನು ಅಂತೇಳಿ ಕೇಳಿದರೆ ಏನು ಹೇಳ್ತಾರೆ ಪಾಪ ಆ ಮಕ್ಕಳು, ಇದನ್ನು ಭಾವನಾ ಆಲೋಚನೆ ಮಾಡಬೇಕು. ಇದರ ಬಗ್ಗೆನೂ ಕೂಡ ಆಲೋಚನೆ ಮಾಡಲೇಬೇಕು. ಹಾಗಂದ ಮಾತ್ರಕ್ಕೆ ಈಗ ಮಕ್ಕಳಾದಮೇಲೆ ಯಾವುದಾದ್ರೂ ಪ್ರಪೋಸಲ್ ಬಂದರೆ ಅಥವಾ ಮದುವೆ ಆಫರ್ ಯಾವುದಾದ್ರೂ ಬಂತು ಅಂತ ಹೇಳಿದ್ರೆ ಒಪ್ಪಿಕೊಳ್ತಾರಾ ಅನ್ನುವಂಥದ್ದು ಕೂಡ ಹೀಗೆ ಇದ್ದಿರುವಂಥ ಪ್ರಶ್ನೆ. ಈ ಪ್ರಶ್ನೆಗೂ ಕೂಡ ಭಾವನವರು ಉತ್ತರವನ್ನು ಕೊಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ ಹಲವರಲ್ಲಿ ನಟಿ ಭಾವನ ಯಾಕೆ ಮದುವೆ ಆಗಲಿಲ್ಲ ಅನ್ನುವಂಥ ಪ್ರಶ್ನೆ, ಮಕ್ಕಳಾದಮೇಲೆ ಭಾವನ ಮದುವೆ ಆಗ್ತಾರಾ ಅನ್ನುವಂಥ ಪ್ರಶ್ನೆಯೂ ಕೂಡ ಮೂಡಿರುತ್ತೆ. ಇಂಥ ಪ್ರಶ್ನೆಗಳಿಗೆ ಭಾವನ ಉತ್ತರವನ್ನು ಕೊಡ್ತಾರೆ. ಸಿನಿಮಾ ನಟಿಯರು ಅಂತ ಹೇಳಿ ಬಂದಾಗ ಮದುವೆ ವಿಚಾರದಲ್ಲಿ ಅಷ್ಟು ಸುಲಭದಲ್ಲ. ಪ್ರಿಯಾಂಕಾ ಚೋಪ್ರಾ ಸೇರಿ ಹಲವು ನಟಿಯರಿಗೆ, ನನಗೂ ಕೂಡ ಹಲವು ಪ್ರಶಸ್ತಿ ಕೂಡ ಬಂದಿದೆ, ಜನಮನ್ನಣೆ ಕೂಡ ಸಿಕ್ಕಿದೆ. ಆದರೆ ಸಂಬಂಧಗಳಲ್ಲಿ ಬೇಕಾಗಿರುವಂಥ ಗುಣಗಳೇ ಬೇರೆ ಇದೆ, ಅಥವಾ ಒಂದು ಗಂಡು ಹೆಣ್ಣಿನ ಗುಣಗಳೇ ಬೇರೆ ಇರ್ತವೆ. ಆ ಗುಣಗಳು ಎಲ್ಲವೂ ಕೂಡ ಸರಿ ಸಮನಾಗಿ ಬರಬೇಕು ಅಂತಾದರೆ ಸ್ವಲ್ಪ ಕಷ್ಟ. ಆ ರೀತಿ ಬರೋದು ಸ್ವಲ್ಪ ಕಷ್ಟ. ಇನ್ನು ಮುಂದೆಯೂ ಕೂಡ ಹುಡುಗ ಸಿಗ್ಬೋದು, ಚಿಕ್ಕ ವಯಸ್ಸಿನಲ್ಲೇ ಯಾರೋ ಇಂಥವರೇ ಸಿಗಬೇಕು ಅನ್ನುವಂಥದ್ದು ರೂಲ್ಸ್ ಏನಿಲ್ಲ ಅಲ್ವಾ. ನನಗೆ 70 ವರ್ಷ ಆದಮೇಲೂ ಕೂಡ ಸಿಗ್ಬೋದು, ಅಥವಾ 80 ವರ್ಷದಲ್ಲಿಯೂ ಕೂಡ ಸಿಗ್ಬೋದು. ಸಂಬಂಧಗಳು ಅಥವಾ ಕಂಪಾನಿಯನ್ಶಿಪ್ಪು ಯಾವುದೇ ವಯಸ್ಸಿಲ್ಲ. ಈಗ ಮಕ್ಕಳು ಬಂದ ಮೇಲೆ ನನಗೆ ಇನ್ನೂ ಕೂಡ ಹಂಬಲ ಇರ್ತದೆಯೋ ಅನ್ನೋ ಗೊತ್ತಿಲ್ಲ. ಬಹುಶಃ ಅವರು ಅದನ್ನು ಪೂರೈಸ್ಬೋದು. ಅದನ್ನು ಮೀರಿ ನನಗೆ ಏನಾದರೂ ಬೇಕು ಅಂತೇಳಿ ಅನಿಸಿದ್ರೆ ಅಥವಾ ಸಮಯ ಕೊಡಿ ಅಂತ ಹೇಳಿದರೆ ನೋಡೋಣ, ಸಮಯ ಕೂಡಿ ಬಂದಾಗ ಅದನ್ನು ನೋಡೋಣ ಅಂತಲೂ ಕೂಡ ಹೇಳ್ತಾರೆ ಭಾವನಾ. ಇಲ್ಲ ಅಂತೇಳಿ ಎಲ್ಲೂ ಕೂಡ ಹೇಳಿಲ್ಲ. ಮುಂದುವರೆದು ಹೃದಯಕ್ಕೆ ಎಲ್ಲಿ ವಯಸ್ಸಿದೆ, ಹೃದಯಕ್ಕೆ ಮನಸ್ಸಿಗೆ ವಯಸ್ಸಿಲ್ಲ. ಮಗು ಆಗೋದಕ್ಕೆ ಮದುವೆನೇ ಆಗಬೇಕು ಅಂತೇನಿಲ್ಲ. ಹೆಣ್ಣು ಅದನ್ನು ಮೀರಿ ಬೆಳೆದವಳು. ಹೆಣ್ಣು ಸ್ವಾಭಾವಿಕವಾಗಿ ಪ್ರಕೃತಿದತ್ತವಾಗಿ ಅವಳಿಗೆ ದೈವದತ್ತವಾಗಿ ತಾಯ್ತನವನ್ನು ಅನುಭವಿಸುವಂಥ ಶಕ್ತಿಯನ್ನು ಅವಳು ಪಡ್ಕೊಂಡಿದ್ದಾಳೆ. ಈಗ ಈ ಟೆಕ್ನಾಲಜಿ ಕೂಡ ಇರೋದ್ರಿಂದ ಸುಲಭ ಆಗ್ತಿದೆ ಅಂತೇಳಿ ಭಾವನೆ ಹೇಳ್ತಾರೆ. ಒಟ್ಟಿನಲ್ಲಿ ಭಾವನಾ 2 ವಿಚಾರದ ಬಗ್ಗೆ ಕ್ಲಾರಿಟಿಯನ್ನು ಕೊಡೋ ಸಂದರ್ಭದಲ್ಲಿ ಒಂದು ವಿಚಾರದ ಬಗ್ಗೆ ಪಕ್ಕ ಕ್ಲಾರಿಟಿ ಇದ್ದಾರೆ, ಇನ್ನೊಂದು ವಿಚಾರದ ಬಗ್ಗೆ ಅಷ್ಟು ಕ್ಲಾರಿಟಿಯನ್ನು ಕೊಡಲಿಲ್ಲ. ಮಗುವಿನ ತಂದೆ ಯಾರು ಅಂತ ಹೇಳಿ ಕೇಳಿದರೆ ಅದಕ್ಕೆ ಸರಿಯಾದಂಥ ಉತ್ತರವನ್ನು ಭಾವನಾ ಕೊಡೋದಕ್ಕೆ ಅಸಾಧ್ಯ. ಆದರೆ ಅದೇ ಮದುವೆ ವಿಚಾರ, ಅಂದರೆ ಇನ್ ಫ್ಯೂಚರಲ್ಲಿ ಮದುವೆ ಆಗ್ತಾರಾ ಅಥವಾ ಮತ್ತೆ ರಿಲೇಷನ್ಶಿಪ್ ಯಾವುದಾದ್ರೂ ಬಂತು ಅಂತ ಹೇಳಿದ್ರೆ ಒಪ್ಕೊಳ್ತಾರಾ ಕೇಳಿದ್ರೆ ಅದಕ್ಕೆ ಓಕೆ ಅಂತೇಳಿ ಹೇಳ್ತಾರೆ. ಹಾಗಾಗಿ ಇದು ಮುಂದೆ ಯಾವ ರೀತಿ ಟ್ವಿಸ್ಟನ್ನು ಪಡೆದುಕೊಳ್ಳುತ್ತೆ, ಇದು ಈಗಿರುವಂಥ ಅಚ್ಚರಿ. ನಿಮಗೇನು ಅನಿಸುತ್ತೆ ಸ್ನೇಹಿತರೆ? ಭಾವನಾ ಅವರ ಈ ಸಂಗತಿಗಳನ್ನು ಕೇಳಿದಾಗ ನಿಮ್ಗೇನು ಅನಿಸುತ್ತೆ? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.